ಲಯ ವಿನ್ಯಾಸ, ವೀಣಾ ವೇಣು ನಿನಾದ, ಮೃದಂಗಾದಿ ಲಯವಾದ್ಯ ಸಹಿತ ತಾಳಮೇಳ ಸಮ್ಮೇಳನ, ಗಂಧರ್ವ ಲೋಕ ಸದೃಶ ನಾಟ್ಯರಂಗ. ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಚಂದನದಲ್ಲಿ ಮಾತ್ರ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಸ್ನೇಹಿತರೆ, ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭೆಯ ವೇದಿಕೆಯಾದಂತಹ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬರದ ನಾಡೆಂದೇ ಹೆಸರಾಗಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ. ಬಿಸಿಲ ನಾಡು ಅಂತಾನೆ ಹೆಸರು ಪಡ್ಕೊಂಡಿರುವಂಥದ್ದು ರಾಯಚೂರು ಜಿಲ್ಲೆ. ಹಾಗಾಗಿ ನಮ್ಮ ಚಿತ್ರೀಕರಣದ ತಂಡ ರಾಯಚೂರು ಜಿಲ್ಲೆಗೆ, ಅದರಲ್ಲೂ ಕೂಡ ರಾಯಚೂರು ನಗರಕ್ಕೆ ಬಂದಿದೆ. ಇಲ್ಲಿ ನೇರವಾಗಿ ನಾವು ಬರ್ತಿರುವಂಥದ್ದು SLN ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ನೋಡೋದಕ್ಕಾಗಿ. ಹಾಗಾಗಿ ಇಂದಿನ ಕ್ಯಾಂಪಸ್ ಕಾರ್ಯಕ್ರಮದಲ್ಲಿ SLN ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಅಲ್ವಾ? ಬನಗಾಳನೆಯೋ ಬನಗಳ ಬಳಗ ಬಾಳೆಯನೇ
ಈಗ ಮುಂದಿನ ಸುತ್ತು ಪ್ರಾರಂಭವಾಗ್ತಾ ಇದೆ. ಜೋಕ್ ನಮ್ದು, ನಗು ನಿಮ್ದು. ಈ ಒಂದು ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವ್ರದೇ ಆದಂತಹ ನಗೆ ಹನಿಗಳನ್ನ ಸಿಡಿಸ್ತಾ ಇದ್ದಾರೆ. ಯಾಕೆ ಸಿಡಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಅಷ್ಟು ಚೆನ್ನಾಗಿ ನಗು ಬರಲಿ ಅಂತ. ನೋಡೋಣ ಅದೆಷ್ಟು ಮಟ್ಟಿಗೆ ನಗು ಬರೋ ರೀತಿಯಲ್ಲಿ ಅವರು ಜೋಕುಗಳನ್ನ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೊದಲನೇದಾಗಿ ಯಾರು ಜೋಕನ್ನ ಹೇಳ್ತಾ ಇದ್ದಾರೆ? ಮುಂದೆ ಬನ್ನಿ, ಬನ್ನಿ, ಮುಂದೆ ಬನ್ನಿ. ನಿಮ್ಮ ಹೆಸರು? ಒಂದು 500 ಪೇಜಸ್ ಇರೋ ಬುಕ್ ಎಷ್ಟು ದಿನದಲ್ಲಿ ಓದ್ಬೋದು ಅಂತ ಒಂದು ಕ್ವಶನ್ ಕೇಳ್ತಾರೆ. ಅವಾಗ ರೈಟರ್ ಅಂತಾನೆ 6 ಮಂತ್ಸ್ ಸಾಕು ಅಂತ. ಅವಾಗ ಡಾಕ್ಟರ್ ಅಂತಾನೆ ಇಲ್ಲ 2 ಮಂತ್ಸ್ ಸಾಕು ಅಂತ. ಲಾಯರ್ ಅಂತಾನೆ ಇಲ್ಲ 1 ಮಂತ್ ಸಾಕು ಅಂತ. ಆದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತಾನೆ ಎಕ್ಸಾಮ್ ಹಿಂದಿನ ಒಂದು ರಾತ್ರಿ ಸಾಕು ಅಂತ. ಒಂದ್ ನಿಮಿಷ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಷ್ಟೊಂದು ಗಂಡ ಆಫೀಸಿಂದ ಮನೆಗೆ ಬಂದು ಹೆಂಡತಿ ಕೇಳ್ತಾನ, ನೀ ಅಡ್ಗೆ ಮಾಡಿದೀಯಾ ಇಲ್ಲಾಂದ್ರೆ ನಾನು ಹೋಟ್ಲ್ಗೆ ಹೋಗ್ಲಾ ಅಂತ ಕೇಳ್ತಾನ. ಹೆಂಡತಿ ಅಂತಾಳ 5 ಮಿನಿಟ್ಸ್ ರೀ ಮಾಡ್ತೀನಿ ಅಂತಾಳ. 5 ಮಿನಿಟ್ಸ್ ಅಂತ ಹೇಳ್ತಾಳ. ಅವಾಗ ಗಂಡ ಕೇಳ್ತಾನ 5 ಮಿನಿಟ್ಸ್ ಅಲ್ಲಿ ಅಡ್ಗೆ ಮಾಡ್ತೀಯಾ ಅಂತ. ಇಲ್ಲ ರೀ, ನಾನು ರೆಡಿಯಾಗಿ ನಿಮ್ ಜೊತೆ ಹೋಟ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಈಗ ಮುಂದಿನದಾಗಿ ಅಪ್ಪ ಮತ್ತು ಮಗನ ನಡುವಿನ ಸಂಭಾಷಣೆ. ಅಪ್ಪ ಬಂದು ಮಗನಿಗೆ ಕೇಳ್ತಾರೆ, ಮಗ ನಿಂದು ಇವತ್ತಿನ ರಿಸಲ್ಟ್ ಏನಾಯ್ತು ಅಂತ. ಮಗ ಹೇಳ್ತಾನೆ, ಅಪ್ಪ ನಾನು ಫೇಲ್ ಆದೆ ಅಂತ. ಆಗ ಅಪ್ಪ ಮಗನಿಗೆ ಹೇಳ್ತಾರೆ, ಇವತ್ತಿನಿಂದ ನೀನು ನನಗೆ ಅಪ್ಪ ಅಂತ ಕೇಳಬೇಡ ಅಂತ. ಮಗ ಹೇಳ್ತಾನೆ, ಅಪ್ಪ ಇದು ಕೇವಲ ಸ್ಕೂಲ್ ಟೆಸ್ಟ್, DNA ಟೆಸ್ಟ್ ಅಲ್ಲ ಅಂತ. ನನ್ನ ಹೆಸರು ಉಜ್ವಲ. ಮುಂದಿನದಾಗಿ ಬನ್ನಿ, ಮುಂದೆ ಬನ್ನಿ. ನನ್ನ ಹೆಸರು ಸಂಧ್ಯಾ. ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ಒಂದು ಪುಟ್ಟ ಹುಡುಗ ಹೋಗಿ ಆಟೋ ಅಂಕಲ್ಗೆ ಕೇಳ್ತಾರೆ, ಅಂಕಲ್ ಬಿರ್ಲಾ ಟೆಂಪಲಿಗೆ ಬರ್ತೀರಾ ಅಂತ. ಅವಾಗ ಆಟೋ ಅಂಕಲ್ ಹೇಳ್ತಾರೆ, ಹಾಂ ಹೋಗ್ತೀನಿ ಪುಟ್ಟ ಅಂತ ಹೇಳ್ತಾರೆ. ಅವಾಗ ಪುಟ್ಟ ಹುಡುಗ ಹೇಳ್ತಾನೆ, ಬಾಯ್ ಅಂಕಲ್, ಹೋಗಿ ಬರ್ತಿದ್ದಾಗ ನನಗೊಂದು ಸ್ವಲ್ಪ ಪ್ರಸಾದ ತೊಗೊಂಡು ಬನ್ನಿ ಅಂತ. ಬನ್ನಿ, ಮುಂದೆ ಬನ್ನಿ. ಮಗನಿಗೆ ಈಗ ಟೈಮ್ ಎಷ್ಟಾಗ್ಯದಪ್ಪ ಅಂತ ಕೇಳ್ತಾನಂತ. ಅವಾಗ ಮಗ ನನಗೆ ಟೈಮ್ ತಿಳಿಯಂಗಿಲ್ಲ ಪಪ್ಪ ಅಂತ ಹೇಳ್ತಾನಂತ. ಅವಾಗ ತಂದೆ ಮಗಗ ದೊಡ್ಡ ಮುಳ್ಳು ಸಣ್ಣ ಮುಳ್ಳು ಎಲ್ಲಿದೆ ನೋಡ್ಕೊಂಡು ಬಾ ಹೋಗು ಅಂತ ಕಳಿಸ್ತಾನಂತ. ಅವಾಗ ಮಗ ಬಂದು 2 ಮುಳ್ಳು ಗಡಿಯಾರದಾಗೆ ಇದ್ದಾವ ಪಪ್ಪ ಅಂತ ಹೇಳ್ತಾನೆ. ಈ ಸುತ್ತಿನಲ್ಲಿ ಬಹುಮಾನವನ್ನ ಪಡ್ಕೊಂಡಿರುವಂತವ್ರಿಗೆ ಈಗ ಬಹುಮಾನವನ್ನ ನೀಡ್ತಿರುವಂತದ್ದು SLN ಕಾಲೇಜಿನ ಪ್ರೊಫೆಸರ್ ಜವಳಿಗೆ ಅವರು ಮೊದಲೇ ಬಹುಮಾನವನ್ನ ನೀಡ್ತಾ ಇದ್ದಾರೆ, ಮೊದಲೇ ಬಹುಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲೇ 2ನೇ ಬಹುಮಾನವನ್ನ ಚಂದ್ರಕಲಾ ಅವರು ನೀಡ್ತಾ ಇದ್ದಾರೆ. ಮತ್ತೆ 3ನೇ ಬಹುಮಾನವನ್ನ ವಿಜಯ್ ಅವರು ನೀಡ್ತಾ ಇದ್ದಾರೆ. ಅಭಿನಂದನೆಗಳು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि.
चतुराय गान प्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्ड खण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಪ್ರಶ್ನೆಗೊಂದು ಉತ್ತರ. ಈ ಒಂದು ಸುತ್ತಿನಲ್ಲಿ ಪ್ರಶ್ನೆಯನ್ನ ಕೇಳ್ತೇವೆ, ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗತ್ತೆ. ಹಾಗಿದ್ರೆ ನೋಡೋಣ ಯಾರು ಯಾವ ರೀತಿಯಲ್ಲಿ ಉತ್ತರವನ್ನ ನೀಡ್ತಾರೆ ಅಂತ, ಅಥವಾ ಒಂದು ಪ್ರಶ್ನೆಗೆ ಅನೇಕ ಉತ್ತರಗಳನ್ನ ಹೇಳಿ ಕೊನೆಗೆ ಉತ್ತರಕ್ಕೆ ಬರ್ತಾರ, ಇಲ್ಲ ನೇರವಾಗಿ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಒಂದನ್ನೇ ನೀಡ್ತಾರ ಅಂತ ನೋಡೋಣ. ಹಾಗಿದ್ರೆ ಪ್ರಾರಂಭ ಮಾಡಲ್ಲ. ಪ್ರಶ್ನೆಗೊಂದು ಉತ್ತರ. ಹಾಗಿದ್ರೆ ಈಗ ಮೊದಲನೇದಾಗಿ ಕೇಳ್ತಿರುವಂತಹ ಮೊದಲ ಪ್ರಶ್ನೆ, ರೋಮ್ ನಗರ ಯಾವ ನದಿಯ ದಡದ ಮೇಲಿದೆ ಅನ್ನುವಂಥದ್ದು. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಕ್ಕೆ ಎಷ್ಟು ಜನ ಕೈ ಎತ್ತುತ್ತಿದ್ದಾರೆ ಅಂತ ನೋಡೋಣ. ಯಾರಿಗೆ ಅವಕಾಶ ಕೊಡೋಣ? ಬನ್ನಿ ಮುಂದೆ ಬನ್ನಿ. ರೋಮ್ ನಗರ ಯಾವ ನದಿಯ ದಡದ ಮೇಲಿದೆ? ಟೈಬರ್. ಸರಿನಾ? ನೀವೆಲ್ಲ ಚಪ್ಪಾಳೆ ಹೊಡಿತಿದ್ದೀರ ಅಂದಮೇಲೆ ಅದು ಸರಿ ಇದ್ದೇ ಇದೆ. ನಿಮ್ಮ ಉತ್ತರ ಸರಿಯಾಗಿದೆ. ಈಗ ನಿಮ್ಮ ಹೆಸರು? ಪವನ್ ಕುಮಾರ್ GP. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎಲ್ಲಿದೆ? ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೋಡೋಣ, ಪ್ರಯತ್ನ ಮಾಡಿ. ಈಗಾಗಲೇ ಇಲ್ಲಿ ಕೈ ಎತ್ತಿದ್ದಾರೆ, ಹಾಗಾಗಿ ಅವಕಾಶ ಕೊಡೋಣ. ಬನ್ನಿ. ಖಡಕ್ ವಾಸ. ಚೇತನಾ ಪಾಟೀಲ್, ಫೈನಲ್ ಇಯರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್. ಉತ್ತರ ಸರಿಯಾಗಿದೆಯಾ? ಸರಿನಾ? ಇನ್ನೇನು ಎಲ್ಲ ಚಪ್ಪಾಳೆ ಹೊಡಿತೀರ ಅಂದಮೇಲೆ ಮುಗೀತು ಅಲ್ಲಿಗೆ. ಹಾಂ, ಸರಿಯಾಗೇ ಇದೆ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದ ಬಗ್ಗೆ ಎಲ್ಲ ಗೊತ್ತೇ ಇದೆಯಲ್ಲ, ಎಲ್ರಿಗೂ ಗೊತ್ತೇ ಇದೆ. ಅಂದಮೇಲೆ ನಾವು ಪ್ರಾರಂಭದಲ್ಲಿ ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ. ಹಾಗಿದ್ರೆ ಕರ್ನಾಟಕ ಅಂತ ನಾಮಕರಣ ಆಗಿದ್ದು ಯಾವಾಗ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡೋಣ. ನೋಡೋಣ, ಇದಕ್ಕೆ ಕೈ ಎತ್ತುತ್ತಾ ಇದ್ದಾರೆ. ಬನ್ನಿ, ಹಿಂದೆ ಇರೋರ್ಗೆ ಅವಕಾಶ ಕೊಡೋಣ. ಅವ್ರು ಅನ್ಕೊಂಡಿರ್ತಾರೆ ಹಿಂದೆ ನಿಂತಿರ್ತೀವಲ್ಲ, ನಮ್ಮನ್ನು ಕರೆಯೋದಿಲ್ಲ ಅಂತ. ಹಾಗಾಗಿ ಬನ್ನಿ, ಹಿಂದಿನ ಮಕ್ಕಳು ಅಂತಂದರೆ ಸಾಕು, ನಮ್ಗೆ ತುಂಬ ಇಷ್ಟ. ನವೆಂಬರ್ 1, 1973. ಉತ್ತರ ಸರಿಯಾಗಿದೆಯಾ? ಸರಿ ಇದೆಯಾ? ಅಂದಮೇಲೆ ನಿಮ್ಮ ಉತ್ತರ ಸರಿಯಾಗಿದೆ. ಈಗ ಮನೇಲಿ ನಿಮ್ಮ ಹೆಸರು? ಮಾನಸ. ಎಲ್ಲರೂ ಕೂಡ ಗೊತ್ತೇ ಇರುತ್ತೆ, ಎಲ್ರಿಗೂ ಗೊತ್ತಿರುವಂಥದ್ದೇ ಗನ್ನನ್ನು ಬಳಸುವಂಥದ್ದು. ಆದರೆ ಗನ್ ಪೌಡರ್ನ ಯಾವ ದೇಶದವರು ಕಂಡುಹಿಡಿದ್ರು? ಯಾವ ದೇಶದವರು ಕಂಡುಹಿಡಿದ್ರು? ಈಗಾಗಲೇ ಕೆಲವರೆಲ್ಲ ಉತ್ತರ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಉತ್ತರ ಬೇರೆಯವ್ರು ಕೇಳಿಸ್ಕೊಂಡಿರೋರು ಹೇಳಿದ್ರೆ ಬಹುಮಾನ ಅವ್ರಿಗೆ ಹೋಗುತ್ತೆ. ಹಾಗಾಗಿ ಇರಲಿ, ಪರವಾಗಿಲ್ಲ, ಪ್ರಯತ್ನ ಮಾಡ್ತಿರೋರ್ಗೊಂದು ಸ್ವಲ್ಪ ಅವಕಾಶ ಕೊಟ್ಬಿಡೋಣ. ಇಲ್ಲಿ ಬನ್ನಿ, ನೀವು ಮುಂದೆ ಬನ್ನಿ. ಬನ್ನಿ ಇಲ್ಲಿ. ಪರವಾಗಿಲ್ಲ, ಅವ್ರಿಗೆ ದಾನ ಮಾಡ್ತಾರೆ, ನೀವು ಹೋಗಿ ಮುಂದೆ ಅಂತ. ಬನ್ನಿ ಬನ್ನಿ. ಚೀನಾದವರು. ನಿಮ್ಮ ಹೆಸರು? ಶ್ರೇಯಾ, EC ಫೈನಲ್ ಇಯರ್. ಸರಿಯಾಗಿದೆ. ಸರಿಯಾಗಿದೆಯಾ? ಇನ್ನೇನು ಅವರೆಲ್ಲ ಸರಿ ಇದೆ ಅಂತಂದಾರಲ್ಲ, ನಾನು ಹೇಳೋದೇ ಬೇಕಿಲ್ಲ. ಈಗ ಮುಂದಿನ ಪ್ರಶ್ನೆ. 1990ರಲ್ಲಿ ದಕ್ಷಿಣ ಆಫ್ರಿಕಾದ ನಾಯಕ, ನಿಮ್ಗೆ ಗೊತ್ತೇ ಇದೆ, ನೆಲ್ಸನ್ ಮಂಡೇಲಾ. ಅವರು ಎಷ್ಟು ವರ್ಷಗಳ ಕಾಲದ ನಂತರ ಸೆರೆವಾಸದಿಂದ ಬಿಡುಗಡೆ ಆದರು ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ನೋಡೋಣ.
ಪಾಪ ಅವರು ಕೈ ಎತ್ತುತ್ತಾ ಇದ್ದಾರೆ ಹಿಂದೆ. ಬನ್ನಿ ಅವ್ರನ್ನೇ ಕರೆಯೋಣ. ಪಾಪ ಅವ್ರು ಏನೋ ಇದು ಮಾಡಿದ್ರು. ನಿಮ್ಮ ಮತ್ತೆ ಅವಕಾಶ ಕೊಡ್ತೀನಿ ನಾನು. ಬನ್ನಿ. ಹೇಳಿ ನಿಮ್ಮ ಹೆಸರು? ಪೃಥ್ವೇಶ್. ಏನು ಓದ್ತಾ ಇದ್ದೀರಾ? ಸರ್ ಮೆಕ್ಯಾನಿಕಲ್ ಫೈನಲ್ ಇಯರ್. ಉತ್ತರ ಏನಿದೆ? 23 years. 23 ಸರಿ ಇದೆಯಾ ಉತ್ತರ? ಅಲ್ಲ, ಆವಾಗಿಂದ ಚಪ್ಪಾಳೆ ಹೊಡೆದು ಏನು ಮಾಡೋರೆ ಅವ್ರ ಫ್ರೆಂಡ್ಸ್ ಅನ್ಸುತ್ತೆ, ಚಟಿ ದೋಸ್ತುಗಳು, ಸರಿ ಇದೆ ಬಿಡೆ ಅಂತ ಅಂದ್ಬಿಟ್ರು ಅವರು. ಅದಕ್ಕೋಸ್ಕರ ಸರಿ ಇಲ್ಲ, ಅದು ತಪ್ಪು ಉತ್ತರ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ. ಇರಲಿ, ಪರವಾಗಿಲ್ಲ, ಮುಂದಿನ ಇದರಲ್ಲಿ ಪ್ರಯತ್ನ ಮಾಡಿ. ಬನ್ನಿ. ನಿಮ್ಮ ಹೆಸರು? ವಿನಯ್. ಏನು ಓದ್ತಾ ಇದ್ದೀರಿ ವಿನಯ್? 5th sem ಮೆಕ್ಯಾನಿಕಲ್. ಸರಿಯಾದ ಉತ್ತರ ಏನಿದೆ? 27. 27. ಕರೆಕ್ಟ್ ಅಂತ ಇದ್ದಾರೆ ಅವರೆಲ್ಲನೂ. ಪರವಾಗಿಲ್ಲ, ಅವರೆಲ್ಲನೂ ಹೇಳ್ಕೊಟ್ರೆ ಏನಾದರೂ? ಏನಿಲ್ಲ, ಹಾಗಿದೆ, ಪರವಾಗಿಲ್ಲ ಬಿಡಿ. ಯಾಕೆಂದರೆ ಈಗಾಗಲೇ ಹೇಳಿದ್ರಲ್ಲ ಆ ಉದ್ದೇಶಕ್ಕೋಸ್ಕರ. ನಿಮ್ಮ ಉತ್ತರ ಸರಿಯಾಗಿ ಇದೆ, 27 ಅನ್ನುವಂಥದ್ದು. ಈ ಒಂದು ಸುತ್ತಿನಲ್ಲಿ ಯಾರ್ಯಾರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತ ನೋಡೋಣ. ಅವ್ರಿಗೆ ಬಹುಮಾನವನ್ನು ಇದೇ ಕಾಲೇಜಿನ ಸಿಬ್ಬಂದಿ ವರ್ಗ, ಉಪನ್ಯಾಸಕ ವರ್ಗ ಅವ್ರಿಗೆ ಬಹುಮಾನವನ್ನು ನೀಡ್ತಾ ಇದೆ. ಮೊದಲನೇದಾಗಿ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಹಾಗೆ 2ನೇ ಬಹುಮಾನವನ್ನು ನೀಡ್ತಾ ಇದ್ದಾರೆ, ಮತ್ತು 3ನೇ ಬಹುಮಾನವನ್ನು ನೀಡ್ತಾ ಇದ್ದಾರೆ, ಜೊತೆಗೆ 4ನೇ ಬಹುಮಾನ. ಧನ್ಯವಾದಗಳು. ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ಮುಂದಿನ ಸುತ್ತು. ನಮ್ಮ ವಿಷಯ ನಿಮ್ಮ ಮಾತು. ಈ ಒಂದು ಸುತ್ತಿನಲ್ಲಿ ವಿಷಯವನ್ನ ನೀಡ್ತಾ ಇದ್ದೇವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಹೇಗೆಲ್ಲ ಮಾತಾಡ್ತಾರೆ, ಅವರ ಮಾತಿನ ಪ್ರತಿಭೆ ಹೇಗಿದೆ ಅನ್ನೋದನ್ನ ನೋಡೋಣ. ಹಾಗಿದ್ರೆ ಪ್ರಾರಂಭ ಮಾಡೋಣ. ನೋಡೋಣ ಯಾರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ. ಬನ್ನಿ, ಮುಂದೆ ಬನ್ನಿ. ಬನ್ನಿ, ನಿಮ್ಮ ಮೊದಲನೇದಾಗಿ ನಿಮ್ಗೆ ಅವಕಾಶ ಕೊಡೋಣ. ಬನ್ನಿ. ನನ್ನ ಹೆಸರು ನರಸರಾಜ್, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್. ನನಗೆ ಬಂದಿರುವಂಥ ವಿಷಯ, ಇತ್ತೀಚಿನ ದಿನಗಳಲ್ಲಿ ಚಲನಚಿತ್ರಗಳಿಂದ ನಾವು ಏನು ಕಲಿತೀವಿ ಅನ್ನೋದು ಇವತ್ತಿನ ವಿಷಯ. ಇತ್ತೀಚಿನ ದಿನಗಳಲ್ಲಿ ಚಲನಚಿತ್ರಗಳಲ್ಲಿ ಬರೀ ಅಶ್ಲೀಲವಾಗಿಯೇ ತೋರಿಸ್ತಾರ ಹೊರತು ಯಾವುದೇ ರೀತಿಯ ಸಂದೇಶ ಇರೋದಿಲ್ಲ. ಮೊದಲು ಯಾವುದೇ ಪಿಕ್ಚರ್ ತೆಗಿಲಿ, ಒಂದು ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವಂಥ ಸಾಂಗ್ ಇರಲಿಕ್ಕೆ ಬೇಕಾಗಿತ್ತು. ಬಟ್ ಇವತ್ತು ಯಾವುದೂ ಇಲ್ಲ. ಅಂದರೆ ನಮ್ಮ ಮೊದಲು ಸಿನಿಮಾಗಳು ಹಾಲು ಜೇನು ಎಲ್ಲ ಯಜಮಾನ ಆಗಿರ್ಬೋದು. ಯಜಮಾನ ಸಿನಿಮಾ ನೋಡಿದವರು, ಯಜಮಾನ ಸಿನಿಮಾ ಯಾರು ನೋಡಿದಾರಲ್ಲ, ಎಷ್ಟೋ ಮಂದಿ ಅಣ್ಣ ತಮ್ಮಂದ್ರು ಜಗಳ ಆಡ್ದಂಥವ್ರು ಒಂದಾದ್ರು. ಇದಕ್ಕೆ ಬೇಕಾದರೆ ಹೈಕೋರ್ಟ್ನ ಬಹಳಷ್ಟು ಜಡ್ಜ್ಗಳು ಹೇಳಿದ್ದಾರೆ. ಏನಂದಾರ, ನಮಗೆ ಮೊದಲು ಈ ಯಜಮಾನ ಸಿನಿಮಾ ಬರೋಕ್ಕಿಂತ ಮೊದಲು ಅಣ್ಣ ತಮ್ಮಂದ್ರ ನಡುವೆ ಜಗಳಗಳು, ಕೇಸ್ಗಳೇ ಜಾಸ್ತಿ ಬರ್ತಾ ಇದ್ವು. ಬಟ್ ಯಜಮಾನ ಸಿನಿಮಾ ಬಂದ ಮೇಲೆ ಅಣ್ಣ ತಮ್ಮಂದ್ರಿರುವ ಕೇಸ್ಗಳು ಎಷ್ಟು ಕಡಿಮೆ ಆದವು ಅಂತಂದರೆ ನಮಗೆ ನಂಬಕ್ಕಾಗವಲ್ತು. ಅಂದರೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಇತಿಹಾಸ ಅದ. ಬಟ್ ಆಗಿನ ನಾಯಕರು, ಆಗಿನ ಸಿನಿಮಾ ಚಿತ್ರನಟರು ಆ ಥರ ಇದ್ದರು. ಬಟ್ ಈಗಿನ ಸಿನಿಮಾಗಳನ್ನು ನೋಡಿದರೆ ಇದ್ದ ಗಂಡ ಹೆಂಡ್ತಿ ಇವತ್ತೇ ಡೈವರ್ಸ್ ಕೊಟ್ಟು ಹೋಗಂಗಾದ. ನೆಕ್ಸ್ಟ್ ಅಷ್ಟೇ ಅಲ್ಲದೆ ಗಂಡ ಹೆಂಡತಿ ಯಾವ ಥರ ಇರಬೇಕು ಅಂದರೆ ಅಣ್ಣವರ ಹಾಲು ಜೇನು ಸಿನಿಮಾನೇ ನೋಡಬೇಕು. ಅಷ್ಟೇ ಅಲ್ಲದೆ ಆ ಹೆಂಡತಿಗೆ ಕ್ಯಾನ್ಸರ್ ಬಂದಿದ್ದರೂ ಸಹಿತ ನಾನು ಹೆಂಡತಿಯಾಗಿ ನೋಡ್ತೀನಿ ಅಂತಂದು ಅಣ್ಣವ್ರು ಹೇಳಿದ್ರು. ಅವತ್ತಿನ ಸಿನಿಮಾಗಳು ಇವತ್ತಿಗೆ ಬರವಲ್ವು. ಅಂದರೆ ಏನು ಒಂದೇ ಒಂದು, ನಾವು ಯಾವತ್ತಿಗೆ ಆಗಲಿ ಸಿನಿಮಾಗಳನ್ನು ಹೊಸ ಸಿನಿಮಾನೂ ಬರಲಿ, ಹಳೆ ಸಿನಿಮಾನೂ ಬರಲಿ, ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳೇ ಬರಬೇಕು. ನನ್ನ ಹೆಸರು ಅಶ್ವಿನಿ. ನನಗೆ ಬಂದಿರೋ ವಿಷಯ ಸ್ವಚ್ಛತೆ ಬಗ್ಗೆ ನಮಗಿರುವ ಅರಿವು. ನಾವು ಸ್ವಚ್ಛತೆಯನ್ನು ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ಅಳವಡಿಸಬೇಕು. ಸ್ವಚ್ಛತೆ ಇದ್ದಲ್ಲೇ ನಮಗೆ ರೋಗಗಳಿಂದ ರೋಗಗಳು ಬರೋ ಚಾನ್ಸಸ್ ಕಡಿಮೆ ಆಗಿರುತ್ತೆ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮುಂಬೈಯಲ್ಲಿ ಒಂದು ಇದಿದೆ, ಏರಿಯಾ ಇದೆ, ಧಾರಾವಿ ಅಂದ್ಬಿಟ್ಟು. ಅಲ್ಲಿ ತುಂಬ ಪೊಲ್ಯೂಟೆಡ್ ಆಗಿದೆ ಅದು. ಅಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳು ಅದು ಡ್ರೈನೇಜಲ್ಲಿ ಅದರಲ್ಲಿ ಕೆಲಸ ಮಾಡ್ತಾರೆ. ಅದನ್ನು ನೋಡಿ ನಮ್ಗೇನು ಅನಿಸುತ್ತೆ ಅಂದರೆ, ನಮ್ಮ ದೇಶ ಇಷ್ಟು ಕೆಟ್ಟದಾಗಿದೆ ಅಂದರೆ ಆ ಡ್ರೈನೇಜಲ್ಲಿ ಆ ಚಿಕ್ಕ ಚಿಕ್ಕ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಗೌರ್ಮೆಂಟ್ ಆಗಲಿ ಯಾರೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಕಾಳಜಿ ವಹಿಸಿ ಅದನ್ನು ಸ್ವಲ್ಪ ಇದು ಮಾಡಬೇಕು, ಕೇರ್ ತಗೊಳ್ಬೇಕು.
ಅಲ್ಲಿರೋ ಏರಿಯಾದಲ್ಲಿ ತುಂಬ ಬಡ ಜನಗಳಿದ್ದಾರೆ. ಅವರು ಸ್ವಲ್ಪ ಸ್ವಚ್ಛತೆಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ. ಯಾರು ಮುಂಬೈ ಒಂದು ನಗರ, ಇಡೀ ವರ್ಲ್ಡೇ ಅದನ್ನು ನೋಡ್ತಾ ಇರುತ್ತೆ. ಅದರಲ್ಲಿ ಇಂಥ ಏರಿಯಾ ಇರೋದ್ರಿಂದ ನಮಗೆ ದೇಶಕ್ಕೆ ಒಂಥರ ಕಳಂಕ ಆಗಿರುತ್ತೆ. ಈಗ ಕೇರ್ ತಗೊಳ್ಬೇಕು ಅಂತಿದ್ರೆ ನೀವು ವಿದ್ಯಾರ್ಥಿಯಾಗಿ ಹೇಗೆ ಕೇರ್ ತಗೊಳ್ತೀರಾ? ಸರ್, ನಾನು ಅವತ್ತು ಆ್ಯಕ್ಚುಲಿ October 2 ಅಂದ್ಕೊಂಡಿದ್ದೀನಿ ಸರ್. ಅಂದರೆ ಅವತ್ತು ಅಭಿಯಾನ ನಡೆಯುತ್ತಲ್ಲ ಸರ್, ನಾನು ಪ್ರಾಮಿಸ್ ನಮ್ಮಿಂದನೇ ಸ್ಟಾರ್ಟ್ ಆಗಬೇಕಂದ್ರೆ ನಾವು ಪ್ರಾಮಿಸ್ ಮಾಡಬೇಕು. ನಾವು ಪಬ್ಲಿಕ್ ಪ್ಲೇಸಲ್ಲಿ ಏನೂ ಎಸಿಬಾರ್ದು. ಮತ್ತು ನಮ್ಮಿಂದ ಶುರು ಹಚ್ಕೊಂಡ್ರೆ ನಾವು ಬೇರೆಯವ್ರಿಗೂ ಪ್ರಾರಂಭ ಮಾಡಿದ್ದೀರಾ? ಎಸ್ ಸರ್, ಪ್ರಾರಂಭನೂ ಮಾಡಿದ್ದೀನಿ. ನಂಗೆ ಏನು ಅನ್ಸುತ್ತೆ ಅಂದರೆ, ನಾನು ಎಲ್ಲಿ ಎಸಿತಿದ್ನಲ್ಲ, ಏನಾದರೂ ತಿನ್ಕೊಂಡ್ಬಿಟ್ಟು ಅದನ್ನೆಲ್ಲಿ ಎಸಿಯಬಾರ್ದು, ಡಸ್ಟ್ಬಿನ್ನಲ್ಲೇ ಎಸಿಬೇಕು ಅಂತ. ಬೇರೆಯವ್ರಿಗೆ ಏನಾದ್ರು ಹೇಳ್ತಿದ್ದೀರಾ? ಸರ್, ಬೇರೆಗೆ ಏನಂದರೆ ನಾನೇನು ಅಳವಡಿಸಿದ್ದೀನಿ ನೀವು ಅಳವಡಿಸಿ, ಪಬ್ಲಿಕ್ ಪ್ಲೇಸಲ್ಲಿ ಎಸಿಬೇಡಿ ಅಂತ. ಧನ್ಯವಾದಗಳು. ತಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ನಾನು 7th ಸೆಮ್ EC ಡಿಪಾರ್ಟ್ಮೆಂಟ್. ನನಗೆ ಬಂದಿರೋ ವಿಷಯ, ರಾಯಚೂರಿನಲ್ಲಿ ನನಗೆ ಇಷ್ಟವಾದ ಸ್ಥಳ. ರಾಯಚೂರಿನಲ್ಲಿ ಇಷ್ಟವಾದ ಸ್ಥಳ ಅಂದರೆ ಹುಟ್ಟಿದಾಗಿಂದೇ ಇಲ್ಲೇ ಇದ್ದಿದ್ದೀನಿ. ಸೊ ಎಲ್ಲ ಇಷ್ಟವಾದ ಸ್ಥಳನೇ. ಆದರೆ ಇಷ್ಟವಾದ ಸ್ಥಳ ಅಂತಂದರೆ ಈ ಕಾಲೇಜ್, SLN ಕಾಲೇಜ್. ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ. ನಾನು ಸಣ್ಣೋಳಿದ್ದಾಗಿಂದ ಆ್ಯಕ್ಚುಲಿ ಕಾಲೇಜ್ಗೆ ಬರ್ತಾ ಇದ್ದೆ, ನೋಡ್ತಾ ಇದ್ದೆ. ಡೆವಲಪ್ಮೆಂಟ್ ಅಂತೂ ಭಾಳ ಆಗಿದೆ. ಎಜುಕೇಷನ್ ಸಿಸ್ಟಮ್ ಸೂಪರ್ಬ್ ಇದೆ. ಐ ಲವ್ ದಿಸ್ ಕಾಲೇಜ್ ಸೀರಿಯಸ್ಲಿ. ನನ್ಗೆ ಇಷ್ಟವಾದ ಸ್ಥಳ ಬೇರೆ ನೋಡೋದಕ್ಕೆ ಸ್ಥಳಗಳೇನೋ ಜಗ್ಗಿ ಇದ್ದಾವೆ, ಬಟ್ ಇಷ್ಟವಾದ ಸ್ಥಳ SLN ಕಾಲೇಜ್. SLN ಕಾಲೇಜ್ ರಾಕ್ಸ್. ಈಗ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರ ಕಾಲೇಜ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ವಿಶೇಷವಾಗಿ ಪ್ರೇಕ್ಷಣೀಯ ಸ್ಥಳ ಅಂತ ಇರೋದು ಯಾವುದು ಈ ರಾಯಚೂರಿನಲ್ಲಿ? ಮಾವಿನಕೆರೆ. ಏನು ವಿಶೇಷ ಅಲ್ಲಿ? ಹೆಸರು ಯಾಕೆ ಬಂತ ರೀತಿ? ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಭಾಳ ಅಟ್ರಾಕ್ಟಿವ್ ಪ್ಲೇಸ್ ಇದೆ. ಕೂತ್ರೆ ಪ್ಲೆಸೆಂಟ್ ಆಗಿರುತ್ತೆ, ಮೈಂಡೆಲ್ಲ ರಿಫ್ರೆಶ್ ಆಗುತ್ತೆ. ವಾಕಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿದೆ. ಚಲೋ ಇದೆ ಸರ್. ಎಷ್ಟು ದೊಡ್ಡದಾಗಿದೆ ಅಲ್ಲಿ? ದೊಡ್ಡದು ಇದೆ ಸರ್, ದೊಡ್ಡದಿದೆ, ಭಾಳ ದೊಡ್ಡದಿದೆ. ಅಲ್ಲೇನಾದ್ರು ಮಾವಿನ ಗಿಡಗಳೇ ಅಥವಾ ಮರಗಳೇನಾರು ಇತ್ತಾ, ಹೇಗೆ? ಹಾಗೆ ಮೊದಲು ಇದ್ವಂತ ಸರ್. ಅದೇ ರೀತಿಯಲ್ಲೇ ನೋಡುವಂಥದ್ದು ಈಗ ರಾಯಚೂರಿನಲ್ಲಿ ಈಗ ಮಾವಿನಕೆರೆ ಬಿಟ್ಟರೆ ಬೇರೆ ಇನ್ನೇನು ನೋಡ್ಬೋದು ಸರ್? ಓಲ್ಡ್ ಫೋರ್ಟ್ ಸರ್, ರೈಲ್ವೆ ಬಸ್ ಸ್ಟೇಷನ್ ಹತ್ರ ಇರೋ ಫೋರ್ಟ್. ಐತಿಹಾಸಿಕ ಪ್ಲೇಸಸ್ ಭಾಳ ಇದಾವೆ ಸರ್ ರಾಯಚೂರಿನಲ್ಲಿ. ಆಗಲಿ ಅದು ಐಡೆಂಟಿಫೈಡ್ ಇಲ್ಲ ಸರ್, ಜಾಸ್ತಿ ಐಡೆಂಟಿಫೈಡ್ ಇದಾವೆ ಸರ್. ಆಗಲಿ ಈಗ ಇಲ್ಲಿನವರು ಅದು ಸ್ವಚ್ಛತೆದು ಜಾಸ್ತಿ ಕೇರ್ ತೊಗೊಳವಲ್ರು ಸರ್. ಮತ್ತೆ ಆಕಿಂದ ಟಾಪಿಕ್ ಬರುತ್ತೆ ಸರ್ ಇಲ್ಲಿ, ಸ್ವಚ್ಛತೆದು. ಅದು ಮೇನ್ ಮತ್ತೆ ಮಾಡೋದು ಸರ್. ಐತಿಹಾಸಿಕ ಸ್ಥಳಗಳು ಇದಾವೆ ಸರ್ ಇಲ್ಲಿ. ಆದರೆ ಅದರಲ್ಲೆಲ್ಲ ನಿಮಗೆ ತುಂಬ ಇಷ್ಟವಾಗಿರುವಂಥದ್ದು ಮಾವಿನ ಕೆರೆ. ಓಕೆ, ಈಗ ಮುಂದಿನದಾಗಿ ಮಾತಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಯಾರು ಅಂತ ನೋಡೋಣ. ದಯವಿಟ್ಟು ಮುಂದೆ ಬನ್ನಿ. ನನ್ನ ಹೆಸರು ಪವನ್ ಕುಮಾರ್ ಅಂತ, 7th ಸೆಮ್ ಮೆಕ್ಯಾನಿಕಲ್ ಇಂಜಿನಿಯರ್. ನನಗೆ ಬಂದಿದ್ದ ವಿಷಯ ಮಂಗಳ ಗ್ರಹ ಬಗ್ಗೆ ಅಧ್ಯಯನ. ಮೊನ್ನೆ ತಾನೇ ನಾವೆಲ್ಲರೂ ತಿಳಿದಿರುವಂಥ ವಿಷಯ ಮಂಗಳ ಗ್ರಹ ಅಧ್ಯಯನ ಬಗ್ಗೆ ನಾವು ನೋಡಿದಿರುವಂಥ ವಿಷಯ. ಮೊನ್ನೆ ಶ್ರೀಹರಿಕೋಟದಿಂದ ಮಾರ್ಸ್ ಮಿಷನ್ ಕಳಿಸಕ್ಕಂಥ ಸಕ್ಸಸ್ಫುಲ್ ಆಗಿ, ಆದರೆ ಅದು ಕಂಪೇರ್ ಮಾಡಿದ್ರೆ ಫಾರಿನ್ಗೆ ನಮ್ಮದು ಕೇವಲ 480 ಕೋಟಿ ಬಜೆಟ್ಲಿಂದ ಅದು ನಮ್ಮನ್ನು ಕಂಪ್ಲೀಟ್ ಮಾಡಿದೆ ಮಿಷನ್. ಆದ್ದರಿಂದ ನಾವು ಗ್ರೇಟ್ಫುಲ್ ಆಗಿ ಸಕ್ಸಸ್ ಆಗಿ ಪಡೆದಿದ್ದೇವೆ ನಾವು. ಅದರಿಂದ ಇದೆಲ್ಲ ಕ್ರೆಡಿಟ್ ಕೊಟ್ಟು ನಮ್ಮ ಶ್ರೀಹರಿಕೋಟದ ಎಲ್ಲ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅವ್ರಿಗೆ ಸಲ್ಲುತ್ತದೆ. ಆದ ಕಾರಣ ಅವರಿಗೆಲ್ಲರಿಗೆ ಒಂದು ಜೋರಾಗಿ ಚಪ್ಪಾಳೆ. ಈಗ ಈ ಒಂದು ಸುತ್ತಿನಲ್ಲಿ ಬಹುಮಾನವನ್ನು ಪಡ್ಕೊಂಡಿರುವಂಥವ್ರಿಗೆ ಈ ಕಾಲೇಜಿನಿಂದ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಮೊದಲನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ವಿಶ್ವನಾಥ್ ಅವರು, ಈ ಕಾಲೇಜಿನ ಉಪನ್ಯಾಸಕರು, ಬಹುಮಾನವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಸಂಗೀತ ಅವರು ದ್ವಿತೀಯ ಬಹುಮಾನವನ್ನು ನೀಡ್ತಾ ಇದ್ದಾರೆ. ವಿಜಯೇಂದ್ರ ಅವರು 3ನೇ ಬಹುಮಾನವನ್ನು ನೀಡ್ತಾ ಇದ್ದಾರೆ.
ಅದೇ ರೀತಿಯಲ್ಲೇ ಮುಂದಿನ ಬಹುಮಾನವನ್ನು ನೀಡ್ತಾ ಇದ್ದಾರೆ ಗೀತಾ ಅವರು. ಅಪ್ಪ ಹೋದ್ಮೇಲೆ ನನ್ಗೆ ಮನೇಲಿ ವಾಸ ಮಾಡೋಕೆ ಹಕ್ಕಿಲ್ವಾ? ಆಸ್ತಿ ಪಾಲಂತೆ ಪಾಲು, ಕಾಲು ಮುರಿದು ಕಳಿಸ್ಬಿಟ್ಟಾರು. ಮುದ್ದರಿಗೆ ಜಮೀನ್ ಮಾರ್ಬಿಟ್ಟೆ ಕಣಮೆ, ಮಾರ್ಬಿಟ್ಟೆ. ನಿನ್ನ ಬಸರೊಳಗೆ ಬೆಚ್ಚಗೆ ಉಸಿರಾಡುತ್ತಿರುವ ನನಗೆ ಹೊರ ಜಗತ್ತು ಬರುವ ಮೊದಲೇ ಬೇಡ ಅಂತ ಹೇಳ್ತೀಯಲ್ಲಮ್ಮ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಎಲ್ಲ ಪ್ರಕ್ರಿಯೆಗಳು ಕಾನೂನಿನ ಚೌಕಟ್ಟಿನಲ್ಲಿಯೇ ನಡೆಯುವಂಥದ್ದು. ಕಾನೂನಿನ ಅರಿವನ್ನ ನಾಡಿನಾದ್ಯಂತ ಪ್ರಸಾರ ಮಾಡುವ ದೃಷ್ಟಿಯಿಂದ ಕಾನೂನು ಪರಿಧಿಯ ಎಲ್ಲಾ ಮಾಹಿತಿಗಳನ್ನ ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರತಿ ಶನಿವಾರ ಮಧ್ಯಾಹ್ನ 12:30ಕ್ಕೆ ಕಾನೂನು ಕಾರ್ಯಕ್ರಮ ಹಾಗೂ ಪ್ರತಿ ಭಾನುವಾರ ಮಧ್ಯಾಹ್ನ 1:15ಕ್ಕೆ ಕಾನೂನು ವಾರ್ತೆಯನ್ನ ನಿಮಗಾಗಿ ಪ್ರಸಾರ ಮಾಡುತ್ತಿದೆ. ನಮ್ಗೆ ಈಗ ಅರಿವಾಯ್ತು ಸರ್. ತಪ್ಪದೇ ವೀಕ್ಷಿಸಿ. ಕಾನೂನು ಕಾರ್ಯಕ್ರಮ ಪ್ರತಿ ಶನಿವಾರ 12:30ಕ್ಕೆ, ಕಾನೂನು ವಾರ್ತೆ ಪ್ರತಿ ಭಾನುವಾರ ಮಧ್ಯಾಹ್ನ 1:15ಕ್ಕೆ.
ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.